ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಧರ್ಮ ಯುದ್ಧದ ಬಗ್ಗೆ. ಪವರ್ ಟಿವಿ ಫ್ರಮ್ ಡೇ ಒನ್ ಧರ್ಮಸ್ಥಳದಲ್ಲಿ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ನಿರಂತರವಾಗಿ ಪ್ರಸಾರವನ್ನು ಮಾಡ್ತಾ ಇತ್ತು ಸುದ್ದಿಯನ್ನು. ಈಗ ಪವರ್ ಟಿವಿಯ ಈ ಧರ್ಮ ಯುದ್ಧಕ್ಕೆ ಭರಪೂರವಾದಂತಹ ಬೆಂಬಲ ಸಿಗ್ತಾ ಇದೆ. ಅದರ ಭಾಗವಾಗಿ ರಾಜ್ಯ ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಮಂಜುನಾಥನ ದರ್ಶನ ಪಡ್ಕೊಂಡಿದ್ದಾರೆ ಬಿಜೆಪಿ ನಾಯಕರು. ಈಗ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಶ್ರೀ ಮಂಜುನಾಥನ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಬಿಜೆಪಿ ನಿಯೋಗದ ಕಡೆಯಿಂದ. ಈ ಸಂದರ್ಭದಲ್ಲಿ ಬಿಜೆಪಿಯ ಎಲ್ಲ ಘಟಾನುಘಟಿ ನಾಯಕರು ಭಾಗಿಯಾಗಿದ್ದಾರೆ. BY ವಿಜಯೇಂದ್ರ ಅವರಿಂದ ಹಿಡಿದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಂದ ಹಿಡಿದು ಎಲ್ಲ ಬಿಜೆಪಿ ನಾಯಕರು, MLAಗಳು, MLCಗಳು ಬಂದಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ, ಶಾಸಕ ವಿಶ್ವನಾಥ್, ಬಿಜೆಪಿ MLC ಸಿಟಿ ರವಿ, ಸಂಸದ ಬ್ರಿಜೇಶ್ ಚೌಟ, ಶಾಸಕ ಭರತ್ ಶೆಟ್ಟಿ, ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಸೇರಿದಂತೆ ಹಲವು ನಾಯಕರಿಂದ ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನು ಪಡೆಯಲಾಗಿದೆ. ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. SR ವಿಶ್ವನಾಥ್ ಅವರು ನೆನ್ನೆ ಸುಮಾರು 500 ಗಾಡಿಗಳ ಮುಖೇನ ಯಾತ್ರೆಯನ್ನು ನಡೆಸಿದ್ರು. ಜೊತೆಗೆ ಮಂಜುನಾಥನ ದರ್ಶನವನ್ನು ಪಡೆದು ಅಲ್ಲೇ ಇದ್ದರು. ಇವತ್ತು ಬಿಜೆಪಿ ನಿಯೋಗದ ಭಾಗವಾಗಿ MLCಗಳು, MLAಗಳು, MP ಗಳು ಎಲ್ಲರೂ ಕೂಡ ಬಂದಿದ್ದಾರೆ. BY ವಿಜಯೇಂದ್ರ ಅವರಿದ್ದಾರೆ, SR ವಿಶ್ವನಾಥ್ ಇದ್ದಾರೆ, MLC ಸಿಟಿ ರವಿ ಅವರಿದ್ದಾರೆ. ಇವರ ಜೊತೆಗೆ ಇನ್ನಿತರ ಹಲವು ನಾಯಕರು ಕೂಡ ಸಾಥ್ ಕೊಟ್ಟಿರೋ ವಿಡಿಯೋ ಗಮನಿಸ್ತಾ ಇದ್ದೀರಿ. ಜೊತೆಗೆ ಪವರ್ ಟಿವಿ ಡೇ ಒನ್ನಿಂದ ಧರ್ಮ ಯುದ್ಧ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಅಂತ ಕೂಗಿ ಕೂಗಿ ಹೇಳಿತ್ತು. ಆದರೆ ಯಾರೂ ಕೂಡ ಕಿವಿ ಕೊಡಲಿಲ್ಲ. ಈಗ ಸತ್ಯದ ಅರಿವಾಗ್ತಾ ಇದೆ. ರಾಜ್ಯದ ಜನತೆಗೆ ಸತ್ಯದ ಅರಿವಾಗ್ತಾ ಇದೆ. ಅನಾಮಿಕ 13+4 ಟೋಟಲ್ 17 ಗುಂಡಿಗಳನ್ನು ಅಗದರೂ ಕೂಡ ಏನೂ ಸಿಕ್ಕಿಲ್ಲ. ಇದೆಲ್ಲವೂ ಕೂಡ ಅಪಪ್ರಚಾರ ಮಾಡೋದಕ್ಕೆ, ಧರ್ಮಸ್ಥಳದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಪವರ್ ಟಿವಿ ಕೂಗಿ ಕೂಗಿ ಅವತ್ತು ಸತ್ಯವನ್ನು ಹೇಳಿತ್ತು. ಆದರೆ ಆ ಸತ್ಯ ಕಹಿ ಅಲ್ವಾ, ಹಾಗಾಗಿ ಯಾರೂ ಕೂಡ ನಂಬಿರಲಿಲ್ಲ. ಆದರೆ ಇಡೀ ರಾಜ್ಯದ ಜನತೆಗೆ ಒಬ್ಬೊಬ್ಬರಾಗಿ ಈಗ ಅರ್ಥ ಆಗ್ತಾ ಇದೆ. ಅದರ ಭಾಗವಾಗಿ ಈಗ ಬಿಜೆಪಿ ನಿಯೋಗ ಸಾಥ್ ಕೊಟ್ಟಿರೋದು. ರಕ್ಷಿಸಿ ರಕ್ಷಿಸಿ ಧರ್ಮಸ್ಥಳ ಕ್ಷೇತ್ರವನ್ನು ರಕ್ಷಿಸಿ, ಧರ್ಮಸ್ಥಳ ಉಳಿಸಿ ಅಭಿಯಾನಕ್ಕೆ ಜಯವಾಗಲಿ ಅನ್ನುವಂಥ ಬೋರ್ಡನ್ನು ಹಿಡಿದುಕೊಂಡು ಧರ್ಮಸ್ಥಳದ ಪರವಾಗಿ ಘೋಷಣೆಗಳನ್ನು ಕೂಗಿರೋ ವಿಡಿಯೋ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳದಲ್ಲಿ ಅಪಪ್ರಚಾರ ತಾಂಡವವಾಡ್ತಾ ಇದೆ. ಈ ಆರೋಪದ ಹಿನ್ನೆಲೆಯಲ್ಲಿ SIT ತನಿಖೆಯ ವೇಳೆ ಅಪಪ್ರಚಾರವನ್ನ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಡೀಟೇಲ್ಸ್ ಬರ್ತಾ ಇದೆ. SIT ತನಿಖೆಯ ವೇಳೆ ಅನೇಕ ಗೊಂದಲಗಳಾಗಿದೆ. ಇಲ್ಲಿ ಷಡ್ಯಂತ್ರವಾಗಿದೆ ಅಂತ ಹೇಳಿ ಸ್ವತಃ DCM DK ಶಿವಕುಮಾರ್ ಅವರೇ ಹೇಳಿದ್ದಾರೆ ಮೊನ್ನೆ. ಹಾಗಾಗಿ ಈ ಅಪಪ್ರಚಾರಕ್ಕೆ ಸರ್ಕಾರ ಕಡಿವಾಣವನ್ನ ಹಾಕಬೇಕಿತ್ತು. ಹೀಗಂತ ಧರ್ಮಸ್ಥಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಪಡೆದು ನಂತರ ವಿಜಯೇಂದ್ರ ಅವರು ಪವರ್ ಟಿವಿಗೆ ರಿಯಾಕ್ಷನ್ ಅನ್ನು ಕೊಡೋದರ ಜೊತೆಗೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಷಡ್ಯಂತ್ರದ ಹಿಂದೆ ಯಾರ್ಯಾರಿದ್ದಾರೆ ಅವರನ್ನ ಬಹಿರಂಗಪಡಿಸಬೇಕು ಅಂತಂದ್ರು ಧರ್ಮಸ್ಥಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. SIT ತನಿಖೆಗೆ ಆದೇಶ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ನಾವು ಸ್ವಾಗತವನ್ನ ಮಾಡಿದ್ದೇವೆ. ತನಿಖೆ ಪಾರದರ್ಶಕವಾಗಿ ಆಗಬೇಕು, ಏನು ಅನುಮಾನಗಳು ಹುಟ್ಟಿ ಹಾಕಿದ್ದಾವೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕು ಅನ್ನುವ ಅಪೇಕ್ಷೆಯನ್ನು ಕೂಡ ನಾವು ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ವಿ. ಇವತ್ತು ತನಿಖೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು, ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಕೆಲವು ಹೇಳಿಕೆಗಳನ್ನ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಗಮನಿಸಬೇಕು. ಮೊದಲನೇದಾಗಿ ಉಸ್ತುವಾರಿ ಸಚಿವರುಗಳಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು
ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರ ಒತ್ತಡಕ್ಕೆ ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇನೆ ಇವತ್ತೇನು ತನಿಖೆ ನಡೀತಾ ಇದೆ, ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ, ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ದೇನೆ ಇವತ್ತು ಅಪರಾಧವನ್ನೇ ಎಸಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖೇನ ಅಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನ ಸೃಷ್ಟಿ ಮಾಡತಕ್ಕಂಥ ಷಡ್ಯಂತ್ರವು ಕೂಡ ಇದರಿಂದ ಅಡಗಿದೆ. ನೋಡಿ, ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗೆ ಖಂಡ್ರೆ ಅವರು ಏನು ಉತ್ತರ ಕೊಡ್ತಾರೆ, ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗೆ ಖಂಡ್ರೆ ಅವರಾಗಲಿ ಮುಖ್ಯಮಂತ್ರಿಗಳಾಗಲಿ ಏನು ಉತ್ತರವನ್ನು ನೀಡ್ತಾರೆ? ನಾನು ಆಗಲೇ ಹೇಳಿದ್ನಲ್ಲ, ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳದ ವಿಚಾರದಲ್ಲಿ ಶ್ರೀ ಕ್ಷೇತ್ರ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ಶಶಿಧರ್, ಧರ್ಮಸ್ಥಳದಲ್ಲಿ ಅಪಪ್ರಚಾರವಾಗ್ತಾ ಇದೆ ಅಂಥೇಳಿ ಡೇ ಒನ್ನಿಂದಲೂ ಕೂಡ ಪವರ್ ಟಿವಿ ನಿರಂತರವಾಗಿ ಸತ್ಯದ ಅನಾವರಣ ಮಾಡೋದಕ್ಕೆ ಕೈ ಹಾಕಿತ್ತು. ಆದರೆ ಆಗ ಸತ್ಯ ಕಹಿ ಅಲ್ವಾ, ಯಾರೂ ನಂಬಲಿಲ್ಲ. ಈಗ ನಮ್ಮ ಹೋರಾಟದ ಫಲವಾಗಿಯೇ ಒಂದಷ್ಟು ಕೈಗಳು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾವೆ. ಅಂದರೆ ಅದರ ಭಾಗವಾಗಿ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿರೋದು. ಏನೇನಾಯ್ತು ಇವತ್ತು? ಶರತ್, ಹಿಂದೂಗಳ ಪವಿತ್ರವಾದಂಥ ದೇವಸ್ಥಾನಗಳಲ್ಲಿ ಧರ್ಮಸ್ಥಳ ಕೂಡ ಒಂದು. ಇದೇ ಕಾರಣಕ್ಕಾಗಿ ಈ ಒಂದು ಪವಿತ್ರವಾದ ಸ್ಥಳಕ್ಕೆ ಆ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಲಕ್ಷಾಂತರ ಭಕ್ತರು ಕೂಡ ಇದ್ದಾರೆ. ಈ ಒಂದು ಸ್ಥಳದಲ್ಲಿ ಏನು ನಡೀತಿದೆ ಅಂತ ಎಲ್ಲರೂ ಕೂಡ ಗೊತ್ತಿರೋಂಥ ವಿಚಾರ. ಇದರ ಹಿಂದೆ ಒಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಕೈವಾಡ ಇದೆ. ಅವರು ಬೇಕಂತಲೇ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅದೇ ರೀತಿ ಕೂಡ ವೀರೇಂದ್ರ ಹೆಗಡೆ ಅವರಿಗೆ ಕೆಟ್ಟ ಹೆಸರು ತರಬೇಕಂತ ಹುನ್ನಾರವನ್ನು ಮಾಡ್ತಾರೆ. ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಪ್ಪೋದಿಲ್ಲ, ಧರ್ಮಸ್ಥಳವನ್ನು ನಾವು ಉಳಿಸ್ತೇವೆ, ಧರ್ಮದ ಪರ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ಧರ್ಮಸ್ಥಳ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಅವ್ರನ್ನು ಕೂಡ ಮಾತಾಡ್ಸೋಣ, ಏನ್ ಹೇಳ್ತಾರೆ, ಎಲ್ಲಿಂದ ಬಂದಿರಂತ. ಸರ್, ತಾವು ಧರ್ಮಸ್ಥಳದ ಪರವಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಕಳೆದ ಕೆಲವು ತಿಂಗಳುಗಳಿಂದ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೀತಾ ಇದೆ. ಈ ಧಾರ್ಮಿಕ ಕ್ಷೇತ್ರ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆ ಈ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದಾರೆ. ಮೊನ್ನೆ ಏನೋ ಸರ್ಕಾರ SIT ರಚನೆ ಆದ ಮೇಲೆ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಸಾವಿರಾರು ಇಲ್ಲಿ ಬಾಡಿಗಳು ಉಂಡ್ಬಿಟ್ಟಿದ್ದೇನೆ ಅಂತದ್ದು ಕ್ಷೇತ್ರದ ವ್ಯವಸ್ಥಿತವಾಗಿ ಆಪಾದನೆ ಮಾಡಿದ್ದ. ಆದ್ರೆ SIT ಅವರು ನಾವು ನೀವೆಲ್ಲ ನೋಡ್ದಂಗೆ 17 ಕಡೆ ಉತ್ಪನ್ನ ಮಾಡಿದ್ರು ಕೂಡ ಏನು ಸಿಗ್ಲಿಲ್ಲ. ಇವತ್ತು ಅದೆಲ್ಲ ಬುರುಡೆ ವ್ಯವಸ್ಥಿತವಾದ ಪಿತೂರಿ ಅಂತ ಇವತ್ತು ಗೊತ್ತದೆ. ಏನು ಕೆಲವರು ಧಾರ್ಮಿಕ ಕ್ಷೇತ್ರದ ವಿರುದ್ಧವಾಗಿ ಈ ಕಮ್ಯುನಿಸ್ಟ್ ಮೈಂಡೆಡ್ ಜನ ಇವತ್ತು ವಿರುದ್ಧ ಮಾಡ್ತಾ ಇದ್ರು, ಅವರ ವ್ಯವಸ್ಥಿತ ಪಿತೂರಿ ಇವತ್ತು ಬಯಲಾಗಿದೆ. ಅವ್ರು ಏನೇ ವ್ಯವಸ್ಥಿತ ಪಿತೂರಿ ಮಾಡಿದ್ರು ಕೂಡ ಇವತ್ತು ಕ್ಷೇತ್ರ ಜನ ಹಿಂದೂಗಳು ಇವತ್ತು ಧಾರ್ಮಿಕ ಕೇಂದ್ರದ ಪವಿತ್ರವಾದ ಕ್ಷೇತ್ರವನ್ನು ಮರೆಯೋದಿಲ್ಲ. ಇವತ್ತು ಏನು ಆಪಾದನೆ ಬಂದಿತ್ತು ಅದು ಇವತ್ತು ಹೋಗಲಾಡಿಸದೆ ನಾವು ಯಲಹಂಕ ಕ್ಷೇತ್ರದಿಂದ ವಿಶ್ವನಾಥ್ ಅವರ ನಾಯಕತ್ವದಲ್ಲಿ ಸಾವಿರಾರು ಜನ ಕಾರ್ಯಕರ್ತರು 500 ಕಾರುಗಳಲ್ಲಿ ಇವತ್ತು ಧಾರ್ಮಿಕ ಕ್ಷೇತ್ರದ ಪರವಾಗಿ ಧರ್ಮಸ್ಥಳ ಉಳಿಸಿ ಅಂತ ಯಾತ್ರೆ ಮಾಡಿದ್ದೇವೆ. ಇವತ್ತು ರಾಜ್ಯಾದ್ಯಂತ ಅನೇಕ ಕಡೆ ಅನೇಕ ನಗರಗಳಲ್ಲಿ ಇವತ್ತು ಧರ್ಮಸ್ಥಳದ ಪರವಾಗಿ ಇವತ್ತು ಯಾತ್ರೆ ಮಾಡಿದೆ. ಆ ದೃಷ್ಟಿಯಿಂದ ಯಾರು ಏನೇ ವ್ಯವಸ್ಥೆ ಮಾಡಿದ್ರು ಕೂಡ ಈ ಧಾರ್ಮಿಕ ಕ್ಷೇತ್ರದ ಪವಿತ್ರತೆ ಹಾಳೋಗೋದಿಲ್ಲ, ಅದಿನ್ನೂ ಉಳಿತದೆ, ಬೆಳೀತದೆ. ಹಿಂದೂಗಳ ಮಾನಬಿಂದು ಕ್ಷೇತ್ರ ಆಗೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದ ಒಂದು ಹೆಸರು ಕೆಡ್ಸಕ್ ಆಗೋದಿಲ್ಲ ಅಂತ ಹೇಳ್ತಾ ಇದೀವಿ. ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ವಿ. ನಮ್ಮ ರಾಜ್ಯ ಅಧ್ಯಕ್ಷ ಕೂಡ ಇವತ್ತು ವಿಜಯೇಂದ್ರ ಅವರು ಈ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ವ್ಯವಸ್ಥಿತವಾಗಿ ನಮ್ಮ ಪಾರ್ಟಿ ಇವತ್ತು ಈ ಒಂದು ಧಾರ್ಮಿಕ ಕ್ಷೇತ್ರದ ಪರವಾಗಿ ನಿಂತಿದೆ ಇವತ್ತು. ಸರ್, ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಾವು ಧರ್ಮೋ ರಕ್ಷಿತ ರಕ್ಷಿತ, ನಮ್ಮ ಹಿಂದೂಗಳ ಭಾವನೆಗೆ ಈಗ ನಾವು ನಮ್ಮ ಕೋಟ್ಯಾಂತರ ಜನಗಳ ಒಂದು ಭಾವನೆ, ಒಂದು ಧರ್ಮ. ಏನಾದರೂ ಮನುಷ್ಯನಿಗೆ ಕಷ್ಟ ಅಂತ ಬಂದಾಗ ಒಂದು ಸಣ್ಣ ಒಂದು ಜೊತೆ ಬಟ್ಟೆ ಎತ್ಕೊಂಡು ಒಂದು ಧರ್ಮಸ್ಥಳಕ್ಕೆ ಹೋಗಿ ಬಂದಾಗ ಅವನ ಮನಸ್ಸಿಗೆ ಒಂದು ಏನೋ ಒಂದು ಭಾವನೆ ಒಂದು ಚೇಂಜ್ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಈ ನೆಮ್ಮದಿ ಸಿಗುವಂತ ಜಾಗ ಧರ್ಮಸ್ಥಳ. ಆ ಧರ್ಮಸ್ಥಳದ ಹೆಸರೇ ಅಳ್ಸಾಕ್ಬೇಕು ಅಂತ ಒಂದು ಹುನ್ನಾರ ನಡೆದಿದೆ. ಆ ಮುಸುಕು ದಾರಿನ ಆ ಮುಸುಕು ಕಳಿಸಿ
ಒಂದು ಒಳ್ಳೆ ಇದರಲ್ಲಿ ಬರಲಿ ಅಂತ ಒಂದು ಆಶನೆ ಮಾಡ್ತಾ ನಮ್ಮ ಧರ್ಮ ನಮ್ಮ ಸಂರಕ್ಷಣೆಗೆ ನಮ್ಮ ಇವರ ಏನು ಹೆಗಡೆಯ ಹೆಸರು ಹಾಳು ಮಾಡಬೇಕು ಅಂತಿರ್ತಕ್ಕಂಥ ಕೋಟ್ಯಂತರ ಜನಕ್ಕೆ ಅನ್ನ ಹಾಕಂತ ಒಬ್ಬ ಒಂದು ಒಳ್ಳೆ ಇದಿದೆ ಅಂದ್ರೆ ಅನ್ನದಾತ ಅಂತ ಹೇಳಿದ್ರೆ ಇದು ಧರ್ಮಸ್ಥಳ. ಇಲ್ಲಿ ಧರ್ಮ ಉಳಿತದೆ. ಇದು ಒಂದು ಬೆಳೆಸಲಿಕ್ಕೆ ನಾವೆಲ್ಲರೂ ಇದರಿಂದ ಸಹಕಾರಿಯಾಗಿ ನಾವು ನಿಲ್ತೇವೆ ಅನ್ನೋ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಧರ್ಮ ನಮ್ಮ ಧರ್ಮ ಬಂಧಿಸಿ ಮುಸುಕುದಾರಿಯನ್ನು ಬಂಧಿಸಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಅದನ್ನ? ನಾವು ಈ ರಕ್ಷಣೆ ಮಾಡಕ್ ಇಲ್ಲಿ ಬಂದಿದ್ದೀವಿ. ನಮ್ಮ ದೇಶ ಉಳಿಸ್ಬೇಕು, ನಮ್ಮ ಧರ್ಮ ಉಳಿಸ್ಬೇಕು. ನಾವು ಧರ್ಮ ಉಳಿಸಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇನ್ನೂ ಒಂದಷ್ಟು ಜನ ಸಾಕಷ್ಟು ಜನ ಬಂದಿರ, ಅವ್ರನ್ನು ಕೂಡ ಮಾತಾಡ್ಸೋಣ. ಅಂಕಲ್, ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಹಿಂದೂ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಸರ್. ಕರ್ನಾಟಕದಲ್ಲಿ ಈ ದೇವಸ್ಥಾನ ಒಂದು ಬಿಟ್ಟರೆ ಇಡೀ ಎಲ್ಲ ವ್ಯವಸ್ಥೆಗಳು ಕೊಟ್ಟಿರುವಂತಹ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ತರಬೇಕು ಅಂತ ಮಾಡಿರೋ ಆ ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಈ ಧರ್ಮೋ ರಕ್ಷಿತ ಧರ್ಮಸ್ಥಳದ ಹೆಸರನ್ನು ವಿರೋಧಿಗಳು ಕೆಡಿಸ್ತಾ ಇದ್ದಾರೆ. ಅದನ್ನು ಉಳಿಸೋಕ್ಕೆ ನಾವು ಹಿಂದೂಗಳೆಲ್ಲ ಒಂದಾಗಬೇಕು. ಈ ಸರ್ಕಾರದಲ್ಲಿ ಆ ಭಾಗ್ಯ ಈ ಭಾಗ್ಯ ಅಂತ ಕೊಟ್ಟು ಇವಾಗ ಒಂದು ಬುರ್ಡೆ ಭಾಗ್ಯ, ಒಂದು ಇಲ್ದಿದ್ದ ಸುಳ್ಳು ಹೇಳ್ಬಿಟ್ಟು ಬುರ್ಡ ಭಾಗ್ಯ ಅಂತ ಒಂದು ಹೊಸದೊಂದು ಭಾಗ್ಯ ಒಂದು ಹಿಂದೂಗಳು ಕೊಡ್ತಾ ಇದ್ದಾರೆ. ಅದನ್ನು ಈಗಲೇ ನಿಲ್ಲಿಸಬೇಕು. ಧರ್ಮಸ್ಥಳ ಕ್ಷೇತ್ರವನ್ನು ಉಳಿಸಬೇಕು ಅಂತ ಮನವಿ. ಷರತ್ ಏನಂತಂದ್ರೆ ಧರ್ಮಸ್ಥಳಕ್ಕೆ ಸಾಕಷ್ಟು ಜನ, ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಅದೇ ರೀತಿ ಕೂಡ ಭಕ್ತರು ಕೂಡ ಇದ್ದಾರೆ. ಇಲ್ಲಿ ಸ್ಥಳೀಯರಿಗಂತೂ ಸಾಕಷ್ಟು ಇರ್ಸು ಮುರ್ಸಾಗ್ತದೆ. ಯಾಕಂದ್ರೆ ಈ ತರದ ಒಂದು ಪವಿತ್ರವಾದ ಸ್ಥಳಕ್ಕೆ ಕಳಂಕ ತರುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದು ಆಗುವುದು ಬೇಡ. ಯಾವುದೇ ಕಾರಣ ಕೂಡ ಈಗ ನೈಜ ಘಟನೆ ಗೊತ್ತಿದೆ. ಅನಾಮಿಕ ಹೇಳಿದಂತೆ 17 ಕಡೆ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು ಕೂಡ ಯಾವುದೇ ಒಂದು ಸಣ್ಣ ಕುರುಕು ಸಿಕ್ಕಿಲ್ಲ. ಹೀಗಾಗಿ ಅಪಪ್ರಚಾರ ಬೇಡ. ಧರ್ಮಸ್ಥಳ ಪರವಾಗಿ ನಾವಿದ್ದೇವೆ, ಧರ್ಮಸ್ಥಳವನ್ನು ಉಳಿಸಿ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದ ಅಭಿಯಾನ ಶುರುವಾಗಿದೆ ಶರತ್. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.